ಹಾಯ್ ನಮಸ್ಕಾರ ರೀ. ಕೆಲ್ಸಕ್ಕೆ ಬಂದೆ ರೀ. ಬೆಳಗ್ಗೆ 5 ಗಂಟೆ ಆಗೈತಿ. ನಾ ಮಾಡ್ತಿರೋ ಸೂಪರ್ ಮಾರ್ಕೆಟು ಕೇಪ್ ಆ್ಯಂಡ್ ಫ್ರೆಶ್ ಅಂತ. ಈ ಥರ ಅರೇಂಜ್ ಮಾಡ್ಬೇಕು ನೋಡಿರಿ. ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ ರೀ ಇಲ್ಲಿ. ನೋಡಿರಿ ಹೆಂಗೆ ಮಾಡೀವಿ ಅರೇಂಜ್ಮೆಂಟ್ಸ್. ಆಫರ್ಸ್ ಐತೆ ರೀ ಇವತ್ತು. ಕ್ಯಾಬೇಜ್ ಟೈಮ್ 10 ಗಂಟೆ ಆಗಿತ್ತು ರೀ. ನಾಷ್ಟಕ್ಕೆ ಹೊಂಟಿದ್ದೆ ಪಿ ಜಿಗೆ. ನಾ ಇರೋದು ಪಿ ಜಿಯಲ್ಲಿದ್ದೀನಿ ರೀ ಈಗ. ಇದು ಬಿ ಟಿ ಎಮ್ ಲೇಔಟು ಫಸ್ಟ್ ಸ್ಟೇಜಲ್ಲಿ ಪಿ ಜಿ ಇದೆ. ಬಂದೆ ರೀ ಪಿ ಜಿಗೆ. ಇದು ಚಪಾತಿ ಮತ್ತು ಸಾಂಬಾರು ಇತ್ತು. ನೋಡೋಣ್ರಿ ಹೆಂಗೈತೆ ಅಂತಂದು. ಇವತ್ತು ಫಸ್ಟ್ ಟೈಮ್ ಮಾಡ್ಯಾರ. ಇಲ್ಲಾಂದರೆ ಇಡ್ಲಿ ದೋಸೆ ಇರ್ತಿತ್ತು. ಚೆನ್ನಾಗೈತೆ ರೀ, ತಿನ್ಬೋದು. ನಮ್ಮ ಊರ ಸೈಡ್ ಹಂಗೆ ಆಗಲ್ರಿ. ನಮ್ದಿರೋದು ಬಾಗಲಕೋಟೆ. ನಾ ಇರೋದು ಕೇರಳ ಪಿ ಜಿಯಲ್ಲಿ. ನನಗೆ ಗುರುತಿಲ್ಲಾರ್ದ ಬಂದು ಹಿಡಿದ್ಬಿಟ್ಟಿನಿ ರೀ. ಇದು ಈ ತಿಂಗಳು ಚೇಂಜ್ ಮಾಡ್ಬೇಕು ರೀ ಇದು ಪಿ ಜಿ. ಮೇನ್ ಊಟದ ಫ್ಲವರ್ ಮಾತ್ರ ತುಂಬ ಕಷ್ಟ ಆಗ್ಬಿಡುತ್ತೆ ರೀ. ಆಯ್ತು ರೀ, ಮುಗೀತು. ಹೊಂಟೆ ಕೆಲ್ಸಕ್ಕೆ. ಮತ್ತು ಪಟ್ಟಂತ ಹೋಗ್ಬೇಕು. ಅರ್ಧ ತಾಸು ಅಷ್ಟೇ ಇರುತ್ತೆ ರೀ ನಮಗೆ ಟೈಮಿಂಗ್. ಬೇಗ ಹೋಗ್ಬೇಕು ರೀ. ಅಲ್ಲಿ ನಂದು ರೂಮ್ ಕೀನೇ ಇಟ್ಟಿಲ್ಲ ಇವತ್ತು. ಹಂಗೆ ಹೋಗ್ಬಿಟ್ಟ ನಾವು ನಮ್ಮ ರೂಮ್ ಮೇಟ್. ಬರ್ರಿ ಹೋಗೋಣ. ನಾ ಎಲ್ಲದಿನಪ್ಪ ಅಂದ್ರೆ ಕೇಕ್ ಅಂಗಡಿ ಬಂದಿದ್ದೆ ರೀ ಕೇಕ್ ತೊಗೊಳಕ್ಕೆ. ಎದಕ್ಕೆ ಕೇಕ್ ಅಂದ್ರೆ ನಮ್ಮದು ಸ್ಟೋರ್ದು ಸೆಲೆಬ್ರೇಷನ್ ಇತ್ತು ರೀ ಇವತ್ತು. ಆಲ್ ಓವರ್ ಇಂಡ್ಯಾದಲ್ಲಿ 200 ಸ್ಟೋರ್ ಓಪನಿಂಗ್ ಆಗಿತ್ತು ರೀ ಇವತ್ತು. ಅದ್ರ ಸಂಬಂಧ ಕೇಕ್ ತರಕ್ಕಂತ ಬಂದಿದ್ದೆ ರೀ. ಕೇಕ್ ತೊಗೊಂಡು ಕಟ್ ಮಾಡಿ ಬಂದೆ ರೀ. ಹೊಂಟಿನ ಪಿ ಜಿಗೆ ಮತ್ತು ಹೋಗಿ ಊಟ ಮಾಡ್ಬೇಕ್ರಿ ಈಗ. ಸ್ವಲ್ಪ ವಿಡಿಯೋ ಇದಾಗ್ತಾಯಿದೆ ರೀ. ಇರಲಿ, ನಾಳೆ ಅಂತ ಕ್ರಸ್ಟ್ ಮಾಡ್ತೀನಿ ರೀ. ಅನ್ನ ಸಾರು ಮಾಡ್ಯಾರಿ, ತಿನ್ನೋ ಅಂತೀನಿ ಅಷ್ಟೇ ರೀ. ಇವತ್ತಿನ ಬ್ಲಾಗ್ ಇಷ್ಟ ರೀ. ನಾಳೆ ಸಿಗೋರಿ ಮತ್ತು.